ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಮನೆ ಎರಡು ಭಾಗವಾಗಲಿದೆ. ಇವರಿಬ್ಬರ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸಿದರೆ ಈ ವಿಡಿಯೋವನ್ನು ಬಿಡಬೇಡಿ. ಏಕೆಂದರೆ ಕೆಲವೊಮ್ಮೆ ಒಂದು ಮನೆ ಒಡೆಯುವುದಿಲ್ಲ, ಅದು ಕ್ರಮೇಣ ವಿಭಜನೆಯಾಗಲು ಪ್ರಾರಂಭಿಸುತ್ತದೆ. ಮೊದಲನೆಯದಾಗಿ ಸಣ್ಣ ವಾದಗಳು ಇರುತ್ತವೆ, ನಂತರ ಸಂವಹನ ಕಡಿಮೆಯಾಗುತ್ತಾ ಹೋಗುತ್ತದೆ. ನಂತರ ನಿಕಟ ಜನರು ಸಹ ಎರಡು ವಿಭಿನ್ನ ಬದಿಗಳಲ್ಲಿ ನಿಲ್ಲಲು ಪ್ರಾರಂಭಿಸುತ್ತಾರೆ. ಇದು ಹೊರಗಿನವರಲ್ಲ, ಆದರೆ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ಪರಸ್ಪರ ವಿರುದ್ಧವಾಗಿ ನಿಲ್ಲಲು ಪ್ರಾರಂಭಿಸಿದಾಗ ದೊಡ್ಡ ಆಘಾತ ಬರುತ್ತದೆ. ಒಮ್ಮೆ ಒಟ್ಟಿಗೆ ನಗುತ್ತಿದ್ದ ಜನರು ಈಗ ಪರಸ್ಪರ ಹೇಳಲು ಇಷ್ಟಪಡುವುದಿಲ್ಲ. ಆದರೆ ನಿರೀಕ್ಷಿಸಿ, ನಿಜವಾದ ಕತೆ ಇನ್ನೂ ಬರಬೇಕಿದೆ. ಭವಿಷ್ಯದಲ್ಲಿ ಒಂದೇ ನಿರ್ಧಾರ, ತಪ್ಪು ತಿಳುವಳಿಕೆ ಅಥವಾ ಮೂರನೇ ವ್ಯಕ್ತಿಯ ಒಂದೇ ಮಾತು ಮನೆಯ ಸಂಪೂರ್ಣ ವಾತಾವರಣವನ್ನು ಬದಲಾಯಿಸಬಹುದು. ಆ ದಿನ ಒಂದು ಸಣ್ಣ ಕಿಡಿ ಕೂಡ ಇಡೀ ಕುಟುಂಬವನ್ನೇ ಬಿರುಕು ಉಂಟು ಮಾಡಬಹುದು. ಇಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಒಂದು ಮನೆ ರಾತ್ರೋರಾತ್ರಿ ಎಂದಿಗೂ ಒಡೆಯುವುದಿಲ್ಲ. ಮೊದಲನೆಯದಾಗಿ ಸಂಬಂಧಗಳು ಮೌನವಾಗುತ್ತವೆ. ನಂತರ ಸಣ್ಣ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಬೆಳೆಯುತ್ತವೆ ಮತ್ತು ಯಾವುದೇ ಸಮಯದಲ್ಲಿ ಪರಸ್ಪರರಿಲ್ಲದೆ ಬದುಕು ಅದೇ ಜನರ ವಿಭಿನ್ನ ಆಲೋಚನೆಗಳೊಂದಿಗೆ ನಿಂತಿರುವುದು ಕಂಡುಬರುತ್ತದೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಕೆಲವೊಮ್ಮೆ ಬಾಹ್ಯ ಶತ್ರು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಮನೆಯೊಳಗಿನ ತಪ್ಪು ಗ್ರಹಿಕೆಗಳು ಎಷ್ಟು ಗಂಭೀರವಾಗಬಹುದು ಎಂದರೆ ನಿಕಟ ಜನರು ಸಹ ಪರಸ್ಪರ ದೂರವಾಗಲು ಪ್ರಾರಂಭಿಸುತ್ತಾರೆ ಮತ್ತು ನಿಜವಾದ ಆಟ ಪ್ರಾರಂಭವಾಗುವುದು ಇಲ್ಲಿಂದ. ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಅಸಮಾನವಾಗಿ ಗಾಳಿಗೆ ತೂರುತ್ತಾನೆ, ಇನ್ನೊಬ್ಬರು ಸಣ್ಣ ವಿಷಯವನ್ನು ಪ್ರೇಕ್ಷಿಸುತ್ತಾನೆ ಮತ್ತು ಕ್ರಮೇಣ ಇಡೀ ವಾತಾವರಣವೇ ಬದಲಾಗುತ್ತದೆ. ಇದು ಕೇವಲ ಸಾಮಾನ್ಯವಾದ ಎಂದು ನೀವು ಭಾವಿಸಬಹುದು, ಆದರೆ ಇದನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸದಿದ್ದರೆ ಅದು ಸಂಬಂಧಗಳಲ್ಲಿ ಆಳವಾದ ಬಿರುಕು ಉಂಟು ಮಾಡಬಹುದು. ಇದರಿಂದ ಎಲ್ಲದಕ್ಕೂ ತಕ್ಷಣ ಪ್ರತಿಕ್ರಿಯಿಸಬೇಡಿ. ನೀವು ಕೇಳುವ ಎಲ್ಲವನ್ನು ನಂಬಬೇಡಿ ಮತ್ತು ಮುಖ್ಯವಾಗಿ ಮೂರನೇ ವ್ಯಕ್ತಿ ಹೇಳುವ ಆಧಾರದ ಮೇಲೆ ನಿಮ್ಮ ಸ್ವಂತ ಜನರ ವಿರುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಒಮ್ಮೆ ಜನರು ಎಲ್ಲವೂ ತಮ್ಮ ಮುಂದೆಯೇ ನಡೆಯುತ್ತಿದೆ ಎಂದು ಭಾವಿಸುತ್ತಾರೆ, ಆದರೆ ನಿಜವಾದ ಆಟ ಅವರ ಬೆನ್ನ ಹಿಂದೆ ನಡೆಯುತ್ತಿದೆ. ಕ್ರಮೇಣ ಕೆಲವರು ತಮ್ಮ ಮುಖಗಳನ್ನು ಬದಲಾಯಿಸಲು ಪ್ರಾರಂಭಿಸುತ್ತಾರೆ. ಈ ಹಿಂದೆ ಎಲ್ಲದರಲ್ಲೂ ನಿಮ್ಮ ಬೆಂಬಲಿಸಿದವರು ಇದ್ದಕ್ಕಿದ್ದಂತೆ ಮೌನವಾಗುತ್ತಾರೆ. ಕೆಲವರು ಯಾವುದೇ ಕಾರಣವಿಲ್ಲದೆ ತಮ್ಮನ್ನು ದೂರವಿಡಲು ಪ್ರಾರಂಭಿಸುತ್ತಾರೆ, ಆದರೆ ಇತರರು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ತಪ್ಪು ಹುಡುಕಲು ಪ್ರಾರಂಭಿಸುತ್ತಾರೆ. ನೀವು ಯಾವಾಗಲೂ ಒಂದು ಎಂದು ಪರಿಗಣಿಸಿದ್ದ ಕುಟುಂಬವು ಎರಡು ವಿಭಿನ್ನ ದೃಷ್ಟಿಕೋನಗಳಿಂದ ವಿಭಜನೆಯಾಗುತ್ತದೆ ಎಂದು ನೀವು ಅರಿತುಕೊಂಡಾಗ ಮತ್ತೊಂದೆಡೆ ಯಾರೋ ಒಬ್ಬರ ಹಠಮಾರಿತನವು ಇಡೀ ವಾತಾವರಣವನ್ನು ಹಾಳು ಮಾಡಲು ಪ್ರಾರಂಭಿಸಬಹುದು. ಮತ್ತು ಇಲ್ಲಿಯೇ ನೀವು ಹೆಚ್ಚು ಜಾಗರೂಕರಾಗಿರಬೇಕು, ಏಕೆಂದರೆ ಅಂತಹ ಸಮಯದಲ್ಲಿ ಕೆಲವರು ಬೆಂಕಿಯನ್ನು ನಂದಿಸುವ ಬದಲು ಅದಕ್ಕೆ ಇಂಧನ ತುಂಬುತ್ತಾರೆ. ಅವರು ಹಿಂದಿನ ಸಮಸ್ಯೆಗಳನ್ನು ಪದೇ ಪದೇ ಪ್ರಸ್ತಾಪಿಸುತ್ತಾರೆ, ಒಬ್ಬರ ಸ್ವಂತ ಮಾತುಗಳನ್ನು ಇನ್ನೊಬ್ಬರಿಗೆ ತಿಳಿಸುತ್ತಾರೆ ಮತ್ತು ತಪ್ಪು ಗ್ರಹಿಕೆಗಳು ಎಂದಿಗೂ ಕೊನೆಗೊಳ್ಳದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕುಸಿದು ಬೀಳುವ ಶಬ್ದ ಹೊರಗಡೆ ಪ್ರತಿಧ್ವನಿಸುವುದಿಲ್ಲ ಎಂಬುದನ್ನು ನೆನಪಿಡಿ, ಆದರೆ ಒಳಗಿನ ಜನರು ನೋವಿನ ಭಾರವನ್ನು ಹೊರುತ್ತಾರೆ. ಅದಕ್ಕಾಗಿ ಕೋಪದ ಒಂದು ಕ್ಷಣವು ಈ ಕುಟುಂಬದ ಸಂತೋಷವನ್ನು ಕಸಿದುಕೊಳ್ಳಬಹುದು. ಹಾಗಾಗಿ ಕುಟುಂಬದಲ್ಲಿನ ದೊಡ್ಡ ಜಗಳಗಳು ಹಣದಿಂದ ಪ್ರಚೋದಿಸಲ್ಪಡುವುದಿಲ್ಲ, ಆದರೆ ತಪ್ಪು ಗ್ರಹಿಕೆಯಿಂದ ಉಂಟಾಗುತ್ತವೆ. ಒಂದೇ ಪದವನ್ನು ತಪ್ಪಾಗಿ ಅರ್ಥೈಸಲಾಗುತ್ತದೆ, ವಿಭಿನ್ನ ಅರ್ಥವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಕ್ರಮೇಣ ನಂಬಿಕೆಯ ಅಡಿಪಾಯ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಒಂದು ಕಾಲದಲ್ಲಿ ಸಂತೋಷದಾಯಕವಾದ ಮನೆ ಯಾವಾಗ ಉದ್ವಿಗ್ನತೆ ಮತ್ತು ಮೌನದಿಂದ ತುಂಬುತ್ತದೆ ಎಂಬುದನ್ನು ಯಾರೂ ಅರಿತುಕೊಳ್ಳುವುದಿಲ್ಲ. ಪ್ರೀತಿ ಪಾತ್ರರು ಪರಸ್ಪರ ಕೇಳುವುದನ್ನು ನಿಲ್ಲಿಸಿದಾಗ ಅತ್ಯಂತ ದೊಡ್ಡ ನೋವು ಅನುಭವಿಸಲಾಗುತ್ತದೆ. ಕೆಲವರು ತಮ್ಮ ವಿಷಯವನ್ನು ಸಾಬೀತುಪಡಿಸುವತ್ತ ಗಮನ ಹರಿಸುತ್ತಾರೆ, ಆದರೆ ಇತರರು ತಮ್ಮ ಅಹಂಕಾರವನ್ನು ಬಿಡಲು ಸಿದ್ಧರಾಗಿರುವುದಿಲ್ಲ. ಮಧ್ಯೆ ಕೆಲವರು ಮೌನವಾಗಿ ಈ ದೃಶ್ಯವನ್ನು ವೀಕ್ಷಿಸುತ್ತಿರುತ್ತಾರೆ. ಇನ್ನು ಕೆಲವರು ಸಣ್ಣ ವಿಷಯಗಳ ಬಗ್ಗೆ ವಾದ ಮಾಡಲು ಪ್ರಾರಂಭಿಸುತ್ತಾರೆ ಅಥವಾ ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಗಮನಿಸಿರುತ್ತಾರೆ. ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಿ, ಏಕೆಂದರೆ ತಪ್ಪು ನಿರ್ಧಾರವು ವರ್ಷಗಳಿಂದ ನಡೆಯುತ್ತಿರುವ ಸಂಬಂಧವನ್ನು ಹಾಳು ಮಾಡಬಹುದು. ಆದರೆ ನಿರೀಕ್ಷಿಸಿ, ದೊಡ್ಡ ಬಹಿರಂಗಪಡಿಸುವಿಕೆ ಇನ್ನೂ ಬರಬೇಕಿದೆ. ನಿಮ್ಮ ಮನೆಯ ಸಂಪೂರ್ಣ ವಾತಾವರಣವನ್ನು ಬದಲಾಯಿಸಬಲ್ಲ ಇನ್ನೊಬ್ಬರು ವ್ಯಕ್ತಿಯನ್ನು ನಾನು ಬಹಿರಂಗಪಡಿಸಲಿದ್ದೇನೆ. ಅವರ ಹೆಸರುಗಳನ್ನು ಕೇಳುವುದರಿಂದ ನೀವು ಸಂಪೂರ್ಣವಾಗಿ ಶಾಂತವಾಗಿರಬಹುದು. ಎಂದರೆ ಕೆಲವೊಮ್ಮೆ ದೊಡ್ಡ ಹಿನ್ನಡೆಗಳು ನೀವು ಹೆಚ್ಚು ನಂಬುವವರಿಂದ ಬರುತ್ತವೆ. ಮುಂಬರುವ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದು. ಸಿಕ್ಕಿಕೊಂಡಿರುವ ಯಾವುದೇ ಹಣವು ಮರಳಿ ಬರಬಹುದು. ನೀವು ಹೊಸ ಉದ್ಯೋಗ ಅಥವಾ ಅವಕಾಶವನ್ನು ಹುಡುಕುತ್ತಿದ್ದರೆ ಒಂದು ಮಾರ್ಗವು ತೆರೆದುಕೊಳ್ಳಬಹುದು. ಕೇವಲ ಕಾಯುವ ಸಮಯವಲ್ಲ, ಅವಕಾಶಗಳನ್ನು ವಶಪಡಿಸಿಕೊಳ್ಳುವ ಸಮಯ. ಗೌರವ ಮತ್ತು ಮನ್ನಣೆಯ ಕ್ಷೇತ್ರದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಗೋಚರಿಸುತ್ತದೆ.
ನಿಮ್ಮ ಕಠಿಣ ಪರಿಶ್ರಮವನ್ನು ಈ ಹಿಂದೆ ನಿರ್ಲಕ್ಷಿಸಿದವರು ನಿಮ್ಮನ್ನು ಹೊಗಳಬಹುದು. ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಮರ್ಥ್ಯಗಳನ್ನು ಒಪ್ಪಿಕೊಳ್ಳಬಹುದು ಮತ್ತು ನೀವು ಎಂದಿಗೂ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಎಂದು ಭಾವಿಸಿದ್ದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಚಕಿತರಾಗಬಹುದು. ಮೂರನೇ ಬದಲಾವಣೆಯು ಸಂಬಂಧಗಳಲ್ಲಿ ಗೋಚರಿಸುತ್ತದೆ. ಕೆಲವು ಹಳೆಯ ವ್ಯತ್ಯಾಸಗಳು ಕೊನೆಗೊಳ್ಳಬಹುದು, ಕೆಲವರು ನಿಮ್ಮ ಜೀವನಕ್ಕೆ ಮರಳಬಹುದು. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಹಿಂತಿರುಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮಗೆ ಸೂಕ್ತವಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯಕ್ಕಿಂತ ಹೆಚ್ಚಾಗಿ ಬಳಸಿ. ಸ್ನೇಹಿತರೆ, ಈಗ ಬಹಳ ಮುಖ್ಯವಾದ ವಿಷಯ, ತಾಳ್ಮೆಯ ಫಲ ನೀಡಲು ಪ್ರಾರಂಭಿಸಿದಾಗ ಕೆಲವರು ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಮತ್ತು ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬೇಡಿ, ಏಕೆಂದರೆ ಅವರು ವಿನಮ್ರ ಜನರನ್ನು ಪ್ರೀತಿಸುತ್ತಾರೆ. ಇದು ನಿರ್ಲಕ್ಷಿಸಲು ದುಬಾರಿಯಾಗಬಹುದಾದ ದಿನ. ಬೆಳಗ್ಗೆಯಿಂದ ಸಂದರ್ಭಗಳು ಇದ್ದಕ್ಕಿದ್ದಂತೆ ತಿರುವು ಪಡೆಯುತ್ತವೆ. ಇಲ್ಲಿವರೆಗೆ ನಿಮ್ಮನ್ನು ನಿರ್ಲಕ್ಷಿಸಿದವರು ನಿಮ್ಮ ಕೆಲಸ ಮತ್ತು ನಿಮ್ಮ ಮಾತುಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಸ್ಥಗಿತಗೊಂಡ ಯಾವುದೇ ಕೆಲಸವು ನೀವು ಎಂದಿಗೂ ನಿರೀಕ್ಷಿಸದ ವೇಗವನ್ನು ಪಡೆಯುತ್ತದೆ. ಸಂಪತ್ತು, ಗೌರವ ಮತ್ತು ಮನ್ನಣೆಗೆ ಸಂಬಂಧಿಸಿದ ಸುದ್ದಿಗಳು ಪ್ರೋತ್ಸಾಹದಾಯಕವಾಗಿರಬಹುದು, ಆದಾಗ್ಯೂ ಯಾರನ್ನು ಕುರುಡಾಗಿ ನಂಬುವುದು ಹಾನಿಕರವೂ ಆಗಿರಬಹುದು. ಈ ಸಮಯದಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಜನರು ಉತ್ತಮ ಸ್ನೇಹಿತರ ಬೆಂಬಲವನ್ನು ಪಡೆಯುತ್ತಾರೆ. ಇದು ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸುಲಭಗೊಳಿಸುತ್ತದೆ. ಇದಲ್ಲದೆ ಮುಂಬರುವ ಸಮಯವು ಪ್ರತಿಯೊಂದು ಸಂಬಂಧವು ಅದೃಷ್ಟದಿಂದಲ್ಲ, ಬದಲಾಗಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಬಲಗೊಳ್ಳುತ್ತದೆ ಎಂದು ನಿಮಗೆ ಅರಿವಾಗುತ್ತದೆ. ನಿಮ್ಮನ್ನು ಪೂರ್ಣ ಹೃದಯದಿಂದ ನೆಲೆಸಿದವರೊಂದಿಗಿನ ನಿಮ್ಮ ಸಂಪರ್ಕವು ಗಾಢವಾಗುತ್ತದೆ. ದೀರ್ಘಕಾಲದವರೆಗೆ ನಿಗ್ರಹಿಸಲ್ಪಟ್ಟ ಕೆಲವು ವಿಷಯಗಳು ಈಗ ಹೊರಹೊಮ್ಮಬಹುದು. ಸಂಬಂಧಗಳಲ್ಲಿ ಹೊಸ ಪಾರದರ್ಶಕತೆಯನ್ನು ತರುತ್ತದೆ. ನೀವು ಹತ್ತಿರದ ವ್ಯಕ್ತಿಯಿಂದ ದೂರವಿದ್ದರೆ ಸಮಯವು ಕ್ರಮೇಣ ಆ ಅಂತರವನ್ನು ಕಡಿಮೆ ಮಾಡುತ್ತದೆ. ಪ್ರೀತಿಯ ವಿಷಯದಲ್ಲಿ ಹೃದಯವು ಮೊದಲಿಗಿಂತ ಹೆಚ್ಚು ಭಾವನಾತ್ಮಕವಾಗಿರಬಹುದು. ಒಂದು ಸಣ್ಣ ವಿಷಯಗಳು ಸಹ ಹೃದಯವನ್ನು ಸ್ಪರ್ಶಿಸಬಹುದು. ಒಂದೇ ಮಾತು ಅಥವಾ ಸಭೆ ಇಡೀ ದಿನವನ್ನು ವಿಶೇಷವಾಗಿಸಬಹುದು. ದೀರ್ಘಕಾಲದ ಒಂಟಿತನ ಅನುಭವಿಸಿದವರು ಈಗ ತಮ್ಮ ಭಾವನೆಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಕಂಡುಕೊಳ್ಳಬಹುದು. ಈ ಸಮಯವು ನಿಮ್ಮ ಸ್ನೇಹ ಮತ್ತು ಒಡನಾಟದ ಬಗ್ಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನಿಮ್ಮೊಂದಿಗೆ ನಿಲ್ಲುವ ಕೆಲವು ಸ್ನೇಹಿತರು ಇರುತ್ತಾರೆ ಮತ್ತು ಅವರು ಭವಿಷ್ಯದಲ್ಲಿ ನಿಮ್ಮ ಶಕ್ತಿಯಾಗುತ್ತಾರೆ. ನಿಮ್ಮ ಸ್ನೇಹಿತರಂತೆ ಕಾಣುವ ಕೆಲವರು ಇರಬಹುದು, ಆದರೆ ನಿಮ್ಮ ಬೆನ್ನ ಹಿಂದೆ ಅವರು ಆ ಮಾತುಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಎಲ್ಲರನ್ನು ಕುರುಡಾಗಿ ನಂಬುವುದು ಬುದ್ಧಿವಂತಿಕೆಯಲ್ಲ. ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದಾದ ಸ್ನೇಹಿತನೊಂದಿಗೆ ಹೊಸ ಉದ್ಯಮ ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸುವುದು ನೀವು ಪರಿಗಣಿಸಬಹುದು. ಈ ಸಮಯವು ನಿಮ್ಮನ್ನು ಭಾವನಾತ್ಮಕವಾಗಿ ಮೊದಲಿಗಿಂತ ಬಲಶಾಲಿಯನ್ನಾಗಿ ಮಾಡುತ್ತದೆ. ನಿಮ್ಮನ್ನು ಮುರಿಯುತ್ತಿದ್ದ ವಿಷಯಗಳು ಈಗ ಬಲವನ್ನು ಎದುರಿಸುತ್ತವೆ. ಕ್ರಮೇಣ ಜನರು ನಿಮ್ಮ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುವ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬೆಳೆಯುತ್ತದೆ. ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮತ್ತ ಗಮನ ಹರಿಸುತ್ತಾರೆ. ಪ್ರೀತಿ, ಸ್ನೇಹ, ಕುಟುಂಬ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಸಂಕೀರ್ಣತೆಗಳು ಕ್ರಮೇಣ ಪರಿಹಾರಗೊಳ್ಳುತ್ತವೆ. ನಿಮ್ಮ ಹೃದಯವನ್ನು ದುರ್ಬಲಗೊಳಿಸಲು ಬಿಡಬೇಡಿ, ಏಕೆಂದರೆ ಬರುವ ಸಮಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬಹುದು. ಅದು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಪ್ರಪಂಚ ಎರಡನ್ನೂ ಪರಿವರ್ತಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ವೇಗ ಕ್ರಮೇಣ ಬದಲಾಗುತ್ತದೆ. ಇಲ್ಲಿಯವರೆಗೆ ನಿಮ್ಮ ವಿರುದ್ಧವಾಗಿ ನಡೆಯುತ್ತಿದ್ದ ವಿಷಯಗಳು ಈಗ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಬಹುದು. ಹಲವಾರು ದಿನಗಳಿಂದ ನಿಮ್ಮೊಳಗೆ ಇದ್ದ ಚಡಪಡಿಕೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಭಾರವಾದ ಹೊರೆ ನಿಧಾನವಾಗಿ ಇಳಿಯುತ್ತದೆ ಎಂದು ನೀವು ಭಾವಿಸುವಿರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯು ನಿಮ್ಮನ್ನು ನಂಬುವುದು ಬಹಳ ಮುಖ್ಯ ಎಂದು ಸಮಯವು ಪದೇ ಪದೇ ನಿಮಗೆ ಸೂಚಿಸುತ್ತದೆ, ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಕ್ರಮೇಣ ಯಶಸ್ಸನ್ನು ನಿಮಗೆ ಹತ್ತಿರ ತರುವ ಮಾರ್ಗವನ್ನು ಸೃಷ್ಟಿಸುತ್ತದೆ. ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮ ಜೀವನವನ್ನು ಮತ್ತೆ ಪ್ರವೇಶಿಸಲು ಪ್ರಯತ್ನಿಸಬಹುದು, ವಿಶೇಷವಾಗಿ ನಿಮ್ಮನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳದವರು ಅಥವಾ ನಿಮ್ಮಿಂದ ದೂರ ಸರಿದವರು. ಆದರೆ ಈಗ ನೀವು ಯಾರನ್ನು ಹತ್ತಿರ ಇಟ್ಟುಕೊಳ್ಳಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು. ಹಣಕಾಸಿನ ಸಮಸ್ಯೆಗಳು ಸಹ ಕ್ರಮೇಣ ಕಡಿಮೆಯಾಗುತ್ತವೆ. ಸ್ಥಗಿತಗೊಂಡ ಯೋಜನೆ ಪುನರಾರಂಭವಾಗಬಹುದು ಅಥವಾ ಹಳೆಯ ಪ್ರಯತ್ನದಿಂದ ಅನಿರೀಕ್ಷಿತ ಪ್ರಯೋಜನಗಳ ಲಕ್ಷಣಗಳು ಕಂಡುಬರಬಹುದು. ಬಹು ನಿರೀಕ್ಷಿತ ಅವಕಾಶ ಕ್ರಮೇಣ ಸ್ವತಃ ಬರಬಹುದು. ನೀವು ಕಠಿಣ ಪರಿಶ್ರಮವನ್ನು ತ್ಯಜಿಸುವ ಸಮಯವಲ್ಲ, ಬದಲಿಗೆ ನಿಮ್ಮನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವ ಸಮಯ, ಏಕೆಂದರೆ ಮುಂಬರುವ ವಾರಗಳಲ್ಲಿ ನಿಮ್ಮ ಪರಿಸ್ಥಿತಿ ಸುಧಾರಿಸಬಹುದು. ನಿಮ್ಮ ಕುಟುಂಬದೊಳಗಿನ ವಾತಾವರಣವು ಶಾಂತವಾಗುತ್ತದೆ ಮತ್ತು ಪ್ರೀತಿಪಾತ್ರರ ಬೆಂಬಲವು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಹಿರಿಯರ ಸಲಹೆಗಳು ತುಂಬ ಸಹಾಯಕವಾಗಬಹುದು.
ಆದ್ದರಿಂದ ಅವರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಪ್ರೀತಿಯ ವಿಷಯಗಳಲ್ಲಿ ಈ ಸಮಯವು ನಿಮ್ಮ ಭಾವನೆಗಳನ್ನು ಆಳಗೊಳಿಸುತ್ತದೆ. ನೀವು ಯಾರೊಂದಿಗಾದರೂ ನಿಜವಾದ ಭಾವನೆಗಳನ್ನು ಹೊಂದಿದ್ದರೆ ಸಂಬಂಧಗಳಲ್ಲಿ ನೀವು ಹೆಚ್ಚಿನ ಸಂಬಂಧವನ್ನು ಅನುಭವಿಸಬಹುದು. ದೀರ್ಘಕಾಲದವರೆಗೆ ವಿಶೇಷ ವ್ಯಕ್ತಿಯ ಬಗ್ಗೆ ಗೊಂದಲಕ್ಕೊಳಗಾಗಿದ್ದವರು ಕ್ರಮೇಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಯಾರೊಬ್ಬರ ದಯೆ ಸಣ್ಣ ಸನ್ನೆ ಕೂಡ ಈ ಸಮಯದಲ್ಲಿ ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸಬಹುದು. ಸಂಬಂಧಗಳಲ್ಲಿ ಅಂತರವಿದ್ದರೆ ಸಂವಹನದ ಮೂಲಕ ಸುಧಾರಣೆ ಲಕ್ಷಣಗಳಿವೆ. ಆದರೆ ನೆನಪಿಡಿ, ಪ್ರೀತಿಯಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಹೊಂದಿರುವುದು ಕೆಲವೊಮ್ಮೆ ನೋವಿಗೆ ಕಾರಣವಾಗಬಹುದು. ಆದ್ದರಿಂದ ಭಾವನೆಗಳ ಜೊತೆಗೆ ತಿಳುವಳಿಕೆಯು ಅತ್ಯಗತ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಹಳೆಯ ಪ್ರೀತಿ ಮರಳುವ ಲಕ್ಷಣಗಳು ಇವೆ ಮತ್ತು ಹಠಾತ್ ಸಂದೇಶವು ಆಂತರಿಕವಾಗಿರಬಹುದು. ಸ್ನೇಹ ಮತ್ತು ಒಡನಾಟದ ವಿಷಯಕ್ಕೆ ಬಂದಾಗ ನಿಜವಾಗಿಯೂ ನಿಮ್ಮವರು ಯಾರು ಮತ್ತು ಸಮಯ ಕಳೆಯಲು ಯಾರು ಇದ್ದಾರೆ ಎಂಬುದನ್ನು ನೀವು ಕ್ರಮೇಣ ಅರ್ಥ ಮಾಡಿಕೊಳ್ಳುವಿರಿ. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತವರು ಭವಿಷ್ಯದಲ್ಲಿ ನಿಮ್ಮ ಪ್ರಬಲ ಮಿತ್ರರಾಗಿರುತ್ತಾರೆ. ಸ್ನೇಹಿತರೊಂದಿಗೆ ವಿಶೇಷ ಯೋಜನೆ, ಸಣ್ಣ ಪ್ರವಾಸ ಅಥವಾ ಬಹು ನಿರೀಕ್ಷಿತ ಸಭೆ ಸಂತೋಷ ತರಬಹುದು. ಕೆಲವು ಜನರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಬುದ್ಧಿವಂತಿಕೆಯಲ್ಲ. ಸಮಯವು ಜನರ ನಿಜವಾದ ಉದ್ದೇಶಗಳನ್ನು ಗುರುತಿಸಲು ನಿಮಗೆ ಕಲಿಸುತ್ತದೆ, ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಕೆಲಸ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಸಾಮರ್ಥ್ಯಗಳು ಸ್ಪಷ್ಟವಾಗಿ ಗೋಚರಿಸುವ ಅವಕಾಶಗಳು ಕ್ರಮೇಣ ಉದ್ಭವಿಸುತ್ತವೆ. ಫಲಿತಾಂಶಗಳಿಲ್ಲದ ದೀರ್ಘಕಾಲೀನ ಪ್ರಯತ್ನಗಳು ಈಗ ಫಲ ನೀಡಲು ಪ್ರಾರಂಭಿಸಬಹುದು. ನೀವು ಹೊಸ ಉದ್ಯಮ, ವ್ಯವಹಾರ ಅಥವಾ ಹೊಸ ಆರಂಭವನ್ನು ಪರಿಗಣಿಸುತ್ತಿದ್ದರೆ ಸಮಯವು ಕ್ರಮೇಣ ನಿಮ್ಮ ಪರವಾಗಿ ತಿರುಗುವಂತೆ ತೋರುತ್ತದೆ. ಭವಿಷ್ಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ನೀವು ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತೀರಿ, ಆದರೆ ವಿಧಿ ನಿಮ್ಮನ್ನು ಅದಕ್ಕಿಂತ ಹೆಚ್ಚು ದೂರ ಕೊಂಡೊಯ್ಯಲು ತಯಾರಿ ನಡೆಸುತ್ತಿದೆ. ಭಾವನಾತ್ಮಕವಾಗಿ ಈ ಸಮಯವು ನಿಮಗೆ ಬಹಳಷ್ಟು ಕಲಿಸುತ್ತದೆ. ಕೆಲವು ಘಟನೆಗಳು ಸಂಭವಿಸಬಹುದು, ಅದು ನಿಮ್ಮನ್ನು ಒಳಗಿನಿಂದ ಬದಲಾಯಿಸುತ್ತದೆ ಮತ್ತು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವು ಬದಲಾಗುತ್ತದೆ. ನಿಮ್ಮನ್ನು ಅಸಮಾಧಾನಗೊಳಿಸುತ್ತಿದ್ದ ಅದೇ ವಿಷಯಗಳ ಬಗ್ಗೆ ನೀವು ಶಾಂತವಾಗಿರಲು ಕಲಿಯುವಿರಿ. ಕ್ರಮೇಣ ನಿಮ್ಮ ಮನಸ್ಸಿನಲ್ಲಿದ್ದ ವಿಭಿನ್ನ ರೀತಿಯ ಶಾಂತಿ ಬೆಳೆಯುತ್ತದೆ ಮತ್ತು ಎಲ್ಲವನ್ನು ತಕ್ಷಣವೇ ಸಾಧಿಸಬೇಕಾಗಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಸರಿಯಾದ ಸಮಯ ಬಂದಾಗ ಜೀವನವು ತನ್ನದೇ ಆದ ಮಾರ್ಗವನ್ನು ತೆರೆಯುತ್ತದೆ. ಆದರೆ ಮನೆ ಛಿದ್ರವಾಗಲು ಕಾರಣವಾಗುವ 2 ಕಾರಣಗಳು ಯಾವುವು ಮತ್ತು ಬೆಂಕಿಗೆ ಯಾರು ಇಂಧನ ಸುರಿಯಲು ಪ್ರಯತ್ನಿಸುತ್ತಾರೆ? ಈಗ ಮನೆಯಲ್ಲಿ ವಾತಾವರಣವನ್ನು ಹಾಳು ಮಾಡುವ ಈ ಇಬ್ಬರು ಜನರ ಬಗ್ಗೆ ಮಾತನಾಡೋಣ. ಮೊದಲ ವ್ಯಕ್ತಿ ಪ್ರತಿಯೊಂದು ಸಮಸ್ಯೆಯನ್ನು ಹೊತ್ತಿಸುವವನು. ಅವನು ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುತ್ತಾನೆ, ಆದರೆ ವಿಷಯವನ್ನು ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹರಡುತ್ತಾನೆ. ಅವನು ಸಣ್ಣ ವಿಷಯವನ್ನು ಎಷ್ಟು ದೊಡ್ಡ ವಿಷಯವನ್ನಾಗಿ ಊದುತ್ತಾನೆಂದರೆ ಅವನ ಸ್ವತಃ ಜನರು ಸಹ ಪರಸ್ಪರ ಅನುಮಾನಿಸಲು ಪ್ರಾರಂಭಿಸುತ್ತಾರೆ. ಎರಡನೇ ವ್ಯಕ್ತಿ ಸಂಬಂಧವನ್ನು ಎಂದಿಗೂ ಸರಿಪಡಿಸಲು ಪ್ರಯತ್ನಿಸಿದವನು, ಆದರೆ ಇತರರ ಸಂಬಂಧಗಳನ್ನು ಮುರಿಯುವುದನ್ನು ನೋಡಿ ಸದ್ದಿಲ್ಲದೆ ಆನಂದಿಸುವವನು. ಅವನು ಹಿಂದೆ ಘಟನೆಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿಯ ತಪ್ಪುಗಳನ್ನು ಇನ್ನೊಬ್ಬರಿಗೆ ಎತ್ತಿ ತೋರಿಸುತ್ತಾನೆ ಮತ್ತು ಮನೆಯಲ್ಲಿ ಎಂದಿಗೂ ಶಾಂತಿ ಇರಬಾರದು ಎಂದು ಬಯಸುತ್ತಾನೆ. ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಕೆಲವೊಮ್ಮೆ ಈ ಇಬ್ಬರು ಜನರು ಮನೆಗೆ ತುಂಬಾ ಹತ್ತಿರವಾಗಿರುತ್ತಾರೆ. ಆದ್ದರಿಂದ ಅವರ ಮಾತುಗಳನ್ನು ಕುರುಡಾಗಿ ನಂಬುವುದು ಇಡೀ ಕುಟುಂಬಕ್ಕೆ ದುಬಾರಿಯಾಗಬಹುದು. ನೆನಪಿಡಿ, ಜನರು ಜಗಳವಾಡಿದಾಗ ಮನೆ ಒಡೆಯುವುದಿಲ್ಲ. ಜನರು ಪರಸ್ಪರ ಕೇಳುವುದನ್ನು ಅಥವಾ ಅರ್ಥ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅದು ಕುಸಿಯಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಸತ್ಯವನ್ನು ನೀವೇ ಕಂಡುಕೊಳ್ಳಿ. ಮೂರನೇ ವ್ಯಕ್ತಿ ಹೇಳುವುದನ್ನು ಆಧರಿಸಿ ನಿಮ್ಮ ಸಂಬಂಧಗಳನ್ನು ನಿರ್ಣಯಿಸಬೇಡಿ. ನೀವು ಈ ಇಬ್ಬರು ಜನರನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ಅವರು ಮುರಿಯುವ ಮೊದಲು ಅನೇಕ ಸಂಬಂಧಗಳನ್ನು ಉಳಿಸಬಹುದು. ಈ ಸಮಯವು ನಿಮ್ಮ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಸಹ ಪರೀಕ್ಷಿಸುತ್ತದೆ. ಯಾರೊಬ್ಬರ ನಡವಳಿಕೆಯಲ್ಲಿ ಹಠಾತ್ ಆಗಿ ಬದಲಾವಣೆಯನ್ನು ನೀವು ಗಮನಿಸಿದರೆ ತಪ್ಪು ತೀರ್ಮಾನಗಳಿಗೆ ಧಾವಿಸಿದೆ ಅವರೊಂದಿಗೆ ಶಾಂತವಾಗಿ ಮಾತನಾಡಲು ಪ್ರಯತ್ನಿಸಿ. ಒಮ್ಮೆ ಸಂದರ್ಭಗಳು ಜನರು ವಾಸ್ತವಕ್ಕೆ ಸಂಬಂಧವಿಲ್ಲದ ರೀತಿಯಲ್ಲಿ ವರ್ತಿಸುವಂತೆ ಒತ್ತಾಯಿಸುತ್ತವೆ. ಸಮಂಜಸವಾದ ಸಂಭಾಷಣೆಯು ದೀರ್ಘಕಾಲದ ಸಂಬಂಧವನ್ನು ಮುರಿಯುವಂತೆ ಉಳಿಸಬಹುದು. ನೆನಪಿಡಿ, ನಂಬಿಕೆ ನಿಧಾನವಾಗಿ ನಿರ್ಮಿಸಲ್ಪಡುತ್ತದೆ, ಆದರೆ ತಪ್ಪು ತಿಳುವಳಿಕೆಯು ಅದನ್ನು ಕ್ಷಣ ಮಾತ್ರದಲ್ಲಿ ಛಿದ್ರಗೊಳಿಸಬಹುದು. ಆದ್ದರಿಂದ ನಿಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಸಂದೇಶವು ನಿಮ್ಮ ಜೀವನದೊಂದಿಗೆ ಪ್ರತಿಧ್ವನಿಸುತ್ತದೆ ಎಂದು ನೀವು ಭಾವಿಸಿದರೆ ಅದನ್ನು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ. ದೇವರ ಅನುಗ್ರಹ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಪ್ರೀತಿಯನ್ನು ಪುನಃ ಸ್ಥಾಪಿಸಬಹುದು. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.